ಭಾರತ ದಾಳಿಯಿಂದ ಪಾಕಿಸ್ತಾನಕ್ಕೆ ಆದ ನಷ್ಟ ಎಷ್ಟು? 4 ದಿನಗಳಲ್ಲಿ ಭಾರತದಿಂದ ಪಾಕಿಸ್ತಾನಕ್ಕೆ ಸಾಕಷ್ಟು ಡ್ಯಾಮೇಜ್ ಕೂಡ ಆಗಿರುವಂತಹದ್ದು. ನಿಖರ ದಾಳಿಗಳಲ್ಲಿ ಕನಿಷ್ಠ 100 ಉಗ್ರರು ಸಾವನ್ನಪ್ಪಿರುವಂತಹದ್ದು. ಪಾಕ್ ಪಿಒಕೆಯಲ್ಲಿ ಸಾಕಷ್ಟು ಭಯೋತ್ಪಾದಕ ಶಿಬಿರಗಳು ಕೂಡ ಉಡೀಸಾಗಿರುವಂತಹದ್ದು. ಲಾಹೋರ್, ಕರಾಚಿಯ ವಾಯು ರಕ್ಷಣಾ ನೆಲೆಗಳ ಮೇಲೂ ಕೂಡ ನಿರಂತರವಾಗಿ ದಾಳಿ ಕೂಡ ಆಗಿರುವಂತಹದ್ದು. ಸ್ಕಾರ್ದು, ಸರ್ಗೋದಾ, ಜಕೋಬಾದ್ ವಾಯು ನೆಲೆಗಳಲ್ಲಿ ಸಿಕ್ಕಾಪಟ್ಟೆ ಹಾನಿ ಕೂಡ ಆಗಿರುವಂತಹದ್ದು. ಪಾಕ್ ವಾಯು ನೆಲೆಗಳ ಏರ್ ಡಿಫೆನ್ಸ್ ವ್ಯವಸ್ಥೆ ಕೂಡ ಧ್ವಂಸ ಆಗಿರುವಂತಹದ್ದು. ಪಾಕಿಸ್ತಾನದ ರಡಾರ್ ಘಟಕ, ಆಯುಧಗಾರಗಳಿಗೆ ಹಾನಿಯಾಗಿರುವಂತಹದ್ದು. ಕಳೆದ 4 ದಿನಗಳಿಂದ ಭಾರತದಿಂದ ಪಾಕಿಸ್ತಾನಕ್ಕೆ ಆದಂತಹ ಡ್ಯಾಮೇಜ್ ಎಷ್ಟು? ನಿಖರ ದಾಳಿಗಳಲ್ಲಿ ಕನಿಷ್ಠ 100 ಉಗ್ರರು ಸಾವನ್ನಪ್ಪಿರುವಂತಹದ್ದು. 4 ದಿನಗಳಲ್ಲಿ ಭಾರತದಿಂದ ಪಾಕಿಸ್ತಾನಕ್ಕೆ ಆದಂತಹ ನಷ್ಟ ಎಷ್ಟು? ನಿಖರ ದಾಳಿಗಳಲ್ಲಿ ಕನಿಷ್ಠ 100 ಉಗ್ರರು ಸಾವನ್ನಪ್ಪಿರುವಂತಹದ್ದು. ಪಾಕ್ ಪಿಒಕೆಯಲ್ಲಿ ಸಾಕಷ್ಟು ಭಯೋತ್ಪಾದಕ ಶಿಬಿರಗಳು ಉಡೀಸಾಗಿರುವಂತಹದ್ದು. ಲಾಹೋರ್, ಕರಾಚಿಯ ವಾಯು ರಕ್ಷಣಾ ನೆಲೆಗಳ ಮೇಲೆ ನಿರಂತರವಾಗಿ ದಾಳಿಯಾಗಿರುವಂತಹದ್ದು. ಸ್ಕಾರ್ದ್, ಸಗೋರ್ದಾ ಹಾಗೆ ಜಕೋಬಾಬಾದ್ ವಾಯು ನೆಲೆಗಳಲ್ಲಿ ಹಾನಿ ಉಂಟಾಗಿರುವಂತಹದ್ದು. ಪಾಕ್ ವಾಯು ನೆಲೆಗಳ ಏರ್ ಡಿಫೆನ್ಸ್ ಸಂಪೂರ್ಣವಾಗಿ ಧ್ವಂಸ ಆಗಿರುವಂತಹದ್ದು. ಪಾಕಿಸ್ತಾನದ ರಡಾರ್ ಘಟಕ ಹಾಗೂ ಆಯುಧಗಾರಗಳಿಗೆ ಹಾನಿ ಉಂಟಾಗಿರುವಂಥದ್ದು. ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಆದಂತಹ ಒಂದು ಯುದ್ಧದ ಒಂದು ವಾತಾವರಣದಲ್ಲಿ ಪಾಕಿಸ್ತಾನಕ್ಕೆ ಆದಂತಹ ನಷ್ಟ ಎಷ್ಟು? ಕಳೆದ 4 ದಿನಗಳಲ್ಲಿ ಭಾರತದಿಂದ ಪಾಕಿಸ್ತಾನಕ್ಕೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿರುವಂತಹದ್ದು. ನಿಖರ ದಾಳಿಗಳಲ್ಲಿ ಕನಿಷ್ಠ 100 ಉಗ್ರರು ಈಗ ಸಾವನ್ನಪ್ಪಿರುವಂತಹದ್ದು. ಕಳೆದ 3-4 ದಿನಗಳಿಂದಲೂ ಕೂಡ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ನಿರಂತರವಾಗಿ ದಾಳಿ ಆಗ್ತಾ ಇರುವಂತಹದ್ದು. ಈ ಒಂದು ದಾಳಿಯಲ್ಲಿ ಪಾಕಿಸ್ತಾನಕ್ಕೆ ಆದ ನಷ್ಟ ಎಷ್ಟು ಅನ್ನೋದನ್ನು ನೋಡಿದರೆ ಈಗಾಗಲೇ ಕನಿಷ್ಠ 100 ಉಗ್ರರು ಈ ಒಂದು ದಾಳಿಯಲ್ಲಿ ಸಾವನ್ನಪ್ಪಿರುವಂತಹ ಒಂದು ಶಂಕೆ ವ್ಯಕ್ತವಾಗಿರುವಂತಹದ್ದು. ಪಾಕಿಸ್ತಾನದ ರಡಾರ್ ಘಟಕದ ಮೇಲೆ ನಿರಂತರವಾಗಿ ದಾಳಿಯಾಗಿರುವಂತಹದ್ದು. ಪಾಕ್ ವಾಯು ನೆಲೆಗಳ ಏರ್ ಡಿಫೆನ್ಸ್, ಆ ಒಂದು ಏರ್ ಡಿಫೆನ್ಸ್ ಸಂಪೂರ್ಣವಾಗಿ ಭಸ್ಮ ಆಗಿರುವಂತಹದ್ದು. ಒಟ್ಟು 100 ಉಗ್ರರು ಈಗ ಈ ಒಂದು ದಾಳಿಯಲ್ಲಿ ಸಾವನ್ನಪ್ಪಿರುವಂತಹ ಒಂದು ಮಾಹಿತಿ ಈಗ ಲಭ್ಯ ಆಗ್ತಿರುವಂತಹದ್ದು. ಲಾಹೋರ್, ಕರಾಚಿಯ ವಾಯು ರಕ್ಷಣಾ ನೆಲೆಗಳ ಮೇಲೆ ನಿರಂತರವಾಗಿ ದಾಳಿ ಕೂಡ ಆಗಿರುವಂತಹದ್ದು. ಪಾಕ್ ಜೊತೆಗೆ ಪಾಕ್ ಪಿಒಕೆಯಲ್ಲಿ ಸಾಕಷ್ಟು ಭಯೋತ್ಪಾದಕ ಶಿಬಿರಗಳು ಕಂಪ್ಲೀಟ್ ಆಗಿ ಉಡೀಸಾಗಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.